4-5 ಚಪಾತಿ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಣ್ಣೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೊತೀನಿ. ಇವಾಗ ಗಟ್ಟಿ ಇರಬೇಕು ಚಪಾತಿ ಹಿಟ್ಟು, ತುಂಬ ಗಟ್ಟಿ ಬೇಡ, ಅದೇ ಸ್ಮೂತಾಗಿ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊತೀನಿ. ನೋಡಿ 5 ಚಪಾತಿ ಆಗಂಗೆ ಕಲಿಸಿದ್ದೀನಿ. ಇದನ್ನು ಎತ್ತಿಕ್ತೀನಿ, ಸ್ವಲ್ಪ ಹೊತ್ತು ನೆನೀಲಿ. ಈಗ 5-6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತೀನಿ. ಇದನ್ನು ನೀರು ಹಾಕ್ಕೊಳ್ದೆ ಪುಡಿ ಮಾಡ್ಕೊಳ್ತೀನಿ. ಈ 3 ಬದನೆಕಾಯಿ ಸಣ್ಣ ಕಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊಳ್ತೀನಿ ಮೊದಲಿಗೆ. ಇದನ್ನು ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ. ನೋಡಿ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕದೆ ಪೌಡ್ರ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಒಂದು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ, ಟೊಮೊಟೊ ಹಾಕ್ತೀನಿ. ಇವಾಗ ಕಟ್ ಮಾಡ್ಕೊಂಡಿರೋದು ಬದನೆಕಾಯಿ ಹೋಳು ಹಾಕ್ತೀನಿ. ನಾನು ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿರೋದು. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬೇಕು ಚೆನ್ನಾಗಿ. ನೋಡಿ ಇವಾಗ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಹುಣಸೆಹಣ್ಣು, ಉಪ್ಪು ಇಷ್ಟು ಹಾಕ್ಕೊಂಡು ಪುಡಿ ಮಾಡಿದ್ದೀನಿ. ಈ ಪುಡಿನ ಇಲ್ಲಿಗೆ ಹಾಕ್ತೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇಷ್ಟು ಫ್ರೈ ಆದಮೇಲೆ ಹಾಕಬೇಕು. ಇವಾಗ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ಸಿಮ್ಮಿಗೆ ಮಾಡಿ ಸ್ವಲ್ಪ ಇದೆಲ್ಲ ಫ್ರೈ ಆಗೋ ತನಕ ಇಡಬೇಕು. ಇಷ್ಟಾದರೆ ಬದನೆಕಾಯಿ ಡ್ರೈ ಪಲ್ಯ ರೆಡಿ. ಇದು ಚಪಾತಿಗೆ ಚೆನ್ನಾಗಿರುತ್ತೆ, ರೊಟ್ಟಿಗೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬೋದು. ಇವಾಗ ರೆಡಿಯಾಗಿದೆ. ಇಷ್ಟಾದರೆ ಸಾಕು. ನೀವು ಮಾಡಿ ನೋಡಿ. ಇವಾಗ 2 ಸಣ್ಣ ಸಣ್ಣ ಉಂಡೆ ತೊಗೋತೀನಿ. ಈ ಥರ 1 ಉಂಡೆ ತೊಗೊಳ್ಳೋದೆ 2 ಉಂಡೆ ಮಾಡ್ಕೋಬೇಕು. ಇದನ್ನು ಹಸಿಟ್ಟು ಹಚ್ಕೊಂಡು ಪೂರಿ ಥರ ಲಟ್ಟಿಸ್ತೀನಿ ಮೊದಲಿಗೆ. ಈ ಥರ ಪೂರಿ ಥರ ಲಟ್ಟಿಸ್ಕೋಬೇಕು. ತುಂಬ ಚೆನ್ನಾಗಿ ತೆಳ್ಳಗೆ ಬರುತ್ತೆ ಚಪಾತಿ. ನೋಡಿ ಈ ಥರ 2 ಹಾಕೋಬಿಟ್ಟು 2ಕ್ಕೂ ಎಣ್ಣೆ ಹಚ್ಕೋಬೇಕು ಮೊದಲು. ಎಷ್ಟೊಂದು ಥರ ಟ್ರಿಕ್ಸ್ ಇದೆ ಚಪಾತಿ ಮಾಡೋದ್ರಲ್ಲಿ. ಇದು ತುಂಬ ಚೆನ್ನಾಗಿ ತೆಳ್ಳಗೆ ಬರುತ್ತೆ. ಈಗ ಇದನ್ನು ಒಂದ್ರ ಮೇಲೆ ಒಂದಿಗೆ ಹಾಕಿ ಪ್ರೆಸ್ ಮಾಡಿಬಿಟ್ಟು ಚಪಾತಿ ಒತ್ತೋದು. ತುಂಬ ತೆಳ್ಳಗೆ ಬರುತ್ತೆ ಮತ್ತು ಡಬಲ್ ಚಪಾತಿ ಆಗುತ್ತೆ. ಇವಾಗ ಚಪಾತಿ ಒತ್ತೋಣ. ನಮ್ಮನೆ ಈ ಥರನೇ ಇಷ್ಟಪಡೋದು ತೆಳ್ಳಗೆ ತಿನ್ನೋಕ್ಕೆ. ಟ್ರಯಾಂಗಲ್ ಮಾಡಿದ್ರೆ ಉಪ್ಕೊಳ್ಳುತ್ತೆ. ನೋಡಿ ಈ ಥರ ಒತ್ತಿದ್ದೀನಿ ಚಪಾತಿ. ಇವಾಗ ಸುಡೋಣ. ನೋಡಿ ಇವಾಗ ಚಪಾತಿ ಹಾಕ್ತಾಯಿದ್ದೀನಿ. ತವಾ ಕಾದಿದೆ. ಇದು ಚೆನ್ನಾಗಿ ಬೇಯಲಿ. ಇವಾಗ ಟರ್ನ್ ಮಾಡೋಣ. ಟರ್ನ್ ಮಾಡಿ ಈ ಕಡೆನೂ ಸುಡ್ತೀನಿ.
ಮೇಲೆ ನೀವು ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕ್ಕೋಬೋದು. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎರಡೂ ಕಡೆ ಎಣ್ಣೆ ಸವರಿ ಚೆನ್ನಾಗಿ ನಮಗೆ ಹೇಗೆ ರೋಸ್ಟ್ ಬೇಕೋ ಹಾಗೆ ಬೇಯಿಸ್ಕೊಳ್ಳೋದು. ಇದು ಊದ್ಕೊಳ್ಳಲ್ಲ ಚಪಾತಿ, ತೆಳ್ಳಗೆ ಡಬಲ್ ಚಪಾತಿ ಬರುತ್ತೆ ನೋಡಿ. ಇಷ್ಟಾದರೆ ಸಾಕು. ತೆಗೆದುಬಿಟ್ಟು ಇನ್ನೊಂದು ಚಪಾತಿ ಹಾಕ್ಕೊಳ್ತೀನಿ. ಇದನ್ನು ಅದೇ ರೀತಿ ಸುಟ್ಕೊಳ್ತೀನಿ ನೋಡಿ. ಇದು ತಣ್ಣಗಾದ್ಮೇಲೆ ಈ ರೀತಿ ಡಬಲ್ ಚಪಾತಿ ಬರುತ್ತೆ. ಈ ರೀತಿ ಡಬಲ್ ಚಪಾತಿ ಬರುತ್ತೆ. ಬಿಡಿಸ್ಕೊಳ್ಳೋದು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ತಿನ್ನೋದಕ್ಕೆ ನೋಡಿ. ಈ ಥರ ಡಬಲ್ ಚಪಾತಿ ಬರುತ್ತೆ. ಇದಕ್ಕೆ ಹಸಿಮೆಣಸಿನ್ಕಾಯಿದು ಖಾರ, ತುಪ್ಪ ಮತ್ತು ಬದನೆಕಾಯಿದು ಡ್ರೈ ಪಲ್ಯ ಇದನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಚಪಾತಿ ನೀವು ಮಾಡ್ಕೊಂಡು ತಿನ್ನಿ. 4 ಅಲ್ಲ 6 ತಿನ್ಬೋದು ಮಡಚ್ಕೊಬಿಟ್ಟು. ಇಲ್ಲಿ 1 ಕಪ್ಪಷ್ಟು ಹಸಿ ತಡ್ನಿಕಾಳು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಎಡ್ದಾದ್ಮೇಲೆ ನೀರಿಗೆ 1 ಲೋಟ ನೀರಿಗೆ ಕುಕ್ಕರ್ಗೆ ಹಾಕ್ಬಿಟ್ಟು ಇದನ್ನು ಹಾಕಿ ಮೊದಲು ವಿಷಲ್ ತೊಗೊಳ್ತೀನಿ. 2 ವಿಷಲ್ ತೊಗೊಳ್ತೀನಿ, ಬೇಯಿಸ್ಕೊತೀನಿ. ಸ್ಟವ್ ಆನ್ ಮಾಡಿ 1 ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 1 ಟೊಮೊಟೊ, 1 ಸಣ್ಣ ಈರುಳ್ಳಿ, 1 4-5 ಹೆಸರು ಬೆಳ್ಳುಳ್ಳಿ ಇದನ್ನು ಹಾಕ್ಬಿಟ್ಟು ಬಾಡಿಸ್ಕೊಳ್ಳೋಣ. ಸ್ವಲ್ಪ ಕರಿಬೇವು, ಸಾಂಬಾರಿಗೆ ಸ್ವಲ್ಪ ಬಾಡಿಸ್ಕೊಳ್ತೀನಿ. ಇದನ್ನು ಇವಾಗ 1 ಸ್ಪೂನ್ ಸಾಸಿವೆ ಹಾಕೋತೀನಿ. ಇದು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು ಮಸಾಲೆಗೆ. ಇದೇ ಮೇನ್ ಮಸಾಲೆಗೆ. 5 ಬ್ಯಾಡಗಿ ಮೆಣಸಿನ್ಕಾಯಿ, 3 ಖಾರ ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಕೊತ್ತಂಬರಿ ಸೊಪ್ಪು, ಧನಿಯಾ, ಜೀರಿಗೆ, ಮೆಂತ್ಯಕಾಳು, 1-2 ಮೊಗ್ಗು ಚಕ್ಕೆ ಇಟ್ಕೊತೀನಿ, ತೆಂಗಿನಕಾಯಿ ಇಷ್ಟು. ಇದೆಲ್ಲ ಹಸಿದೆ ಹಾಕೋದು. ಇದನ್ನು ಮಾತ್ರ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕರಿಬೇವು ಹುರ್ಕೊಂಡಿದ್ದೀನಿ. ಇವಾಗ ಇಷ್ಟಾದರೆ ಸಾಕು. ಆಫ್ ಮಾಡಿಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಇದ್ರ ಜೊತೆ ಹಾಕ್ಕೊಂಡು ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಸ್ವಲ್ಪ 2 ಲವಂಗ ಚಕ್ಕೆ ಇಟ್ಕೊತೀನಿ ನೋಡಿ. ಈ ಬಾಡಿಸಿರೋದ್ರೊಳಗೆ ಬೆಂದಿರೋ ಕಾಳು ಹಾಕ್ಕೊಳ್ತೀನಿ. ಸ್ವಲ್ಪ ಒಂದು ಸೌಟು ಕಾಳು ಹಾಕ್ಕೊಂಡು ರುಬ್ಕೊಳ್ತೀನಿ. ಚಕ್ಕೆ ಪುಡಿ, ಲವಂಗ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಸಾಮಾನು ಜೊತೆ ಇದು ಬಾಡಿಸಿರೋದು ಈರುಳ್ಳಿ, ಟೊಮೊಟೊ ಹಾಕ್ಕೊಂಡು ಕಾಳು ಬೆಂದಿರೋದು ಹಾಕ್ಕೊಂಡು ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ತೀನಿ ಮೊದಲಿಗೆ. ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಬಿಡ್ತೀನಿ. ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತೀನಿ. ರುಬ್ಬಾದ್ಮೇಲೆ ಇಲ್ಲಿಗೆ ಹಾಕ್ಕೊಂಡು ಕುದಿಸೋಣ. ಸ್ಟವ್ ಆನ್ ಮಾಡಿ ಈರುಳ್ಳಿ, ಟೊಮೊಟೊ ಹುರಿದಿದ್ದ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ಕೊಳ್ಳೋಣ. 1 ಸಣ್ಣ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇವಾಗ ಬೆಂದಿರೋ ಕಾಳು ಹಾಕೋಣ. ಇವಾಗ ರುಬ್ಬಾಕಿರೋ ಪೇಸ್ಟ್ ಹಾಕ್ಬಿಟ್ಟು ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಸಾಂಬಾರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತೀನಿ ನೋಡಿ. ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸಾಂಬಾರು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ. ಹಸಿ ಖಾರ ರುಬ್ಬಿ ಸಾರು ಮಾಡೋದು ಹಸಿ ಕಾಳಲ್ಲಿ ತೋರಿಸಿದ್ದೀನಿ. ಈ ಥರ ನೀವು ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಒಂದು ಕುದಿ ಬರಲಿ. ಮುದ್ದೆ, ಅನ್ನ, ಚಪಾತಿ, ರೊಟ್ಟಿ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ನೋಡಿ. ಈ ರೀತಿ ಚೆನ್ನಾಗಿ ಕುದಿಸ್ಬೇಕು. ಇಷ್ಟು ಕುದ್ರೆ ಸಾಕು. ಹಸಿ ಖಾರದ್ದು ವಾಸನೆ ಎಲ್ಲ ಹೋಗಬೇಕು. ಇದನ್ನು ತೆಗೆದುಬಿಟ್ಟು ಇವಾಗ ಅನ್ನಕ್ಕೆ ಇಡ್ತೀನಿ. ಮುದ್ದೆ ಮಾಡಿರೋದು ಹಿಂದಿನ ರೆಸಿಪಿಲೆಲ್ಲ ತೋರಿಸಿದ್ದೀನಿ, ನೋಡ್ಕೋಬೋದು. ಈ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ. ಅನ್ನ ಮಾಡ್ಕೊಬಿಡ್ತೀನಿ ಮೊದಲು.
ಆಮೇಲೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀನಿ. ಈ ರೀತಿ ನೀವು ಹಸಿ ಕಾಳು ಸಾರು ಮಾಡ್ಕೊಂಡು ಊಟ ಮಾಡಿ. ನಾನು ಇವತ್ತು ಅನ್ನ ಮಾಡ್ಕೊಂಡಿದ್ದೀನಿ, ಅನ್ನಕ್ಕೆ ಹಾಕ್ಕೊಂಡಿದ್ದೀನಿ, ರಾತ್ರಿಗೆ ಮುದ್ದೆ ಮಾಡ್ಕೊತೀನಿ. ಅನ್ನಕ್ಕೆ ಈ ರೀತಿ ಹಸಿ ತಡ್ನಿ ಕಳೆದು ಹಸಿ ಖಾರ ರುಬ್ಬಿ ಮಾಡಿರೋ ಸಾರು ಈ ರೀತಿ ಸರ್ವ್ ಮಾಡ್ಕೊಂಡು ಊಟ ಮಾಡಿ.